ಇವತ್ತು ನಾವು SQL ಬಗ್ಗೆ ನೋಡೋಣ. SQL ಸ್ಟ್ಯಾಂಡ್ಸ್ ಫಾರ್ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಫಾರ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಡೇಟಾಬೇಸ್ ಬಗ್ಗೆ ನೋಡೋದಾದರೆ ನಾವು ಫಸ್ಟ್ ಡೇಟಾ ಏನಂದರೆ ನಿಮ್ದಾಗಿ ನೋಡೋಣ. ಡೇಟಾ ಈಸ್ ಎ ರಾ ಫ್ಯಾಕ್ಟ್ ವಿಚ್ ಡಿಸ್ಕ್ರೈಬ್ಸ್ ದ ಆಟ್ರಿಬ್ಯೂಟ್ಸ್ ಆ್ಯಂಡ್ ಎಂಟಿಟಿ. ಇದು ಡೇಟಾ ಏನು ಮಾಡುತ್ತಪ್ಪ ಅಂದರೆ ಒಂದು ರಾ ಫ್ಯಾಕ್ಟ್, ಒಂದು ಟೇಬಲಲ್ಲಿ ಅದರ ಆಟ್ರಿಬ್ಯೂಟ್ಸು ಮತ್ತು ಎಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೋಸ್ಕರ ಡೇಟಾನ ಯೂಸ್ ಮಾಡ್ತೀವಿ. ನಾವಿವಾಗ ಆಟ್ರಿಬ್ಯೂಟ್ಸ್ ಮತ್ತು ಪ್ರಾಪರ್ಟೀಸ್ ಏನು ಅಂತ ನೋಡೋದಾದರೆ ನಾವಿವಾಗ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ಯಾವುದಾದ್ರೂ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಅಲ್ಲಿ ನಾವು ಫಸ್ಟ್ ನೇಮ್ ಕೊಡ್ತೀವಿ, ಮೊಬೈಲ್ ನಂಬರ್ ಕೊಡ್ತೀವಿ, ಒಂದು ಡೇಟ್ ಆಫ್ ಬರ್ತ್ ಕೊಡ್ತೀವಿ, ನೆಕ್ಸ್ಟ್ ಒಂದು ಪಾಸ್ವರ್ಡ್. ಈ ಥರ ಏನು ನಾವೆಲ್ಲ ನಮ್ಮ ಒಂದು ಡೇಟಾನ ಫಿಲ್ ಮಾಡ್ತೀವಿ ಅವೆಲ್ಲ ಪ್ರಾಪರ್ಟೀಸ್ ಎಂಬುದಾಗಿ ನಾವು ನೋಡ್ಬೋದು. ನೆಕ್ಸ್ಟ್ ಆಮೇಲೆ ನಾವು ಸೈನ್ ಅಪ್ ಅಂತ ಕೊಡ್ತೀವಿ. ಇದು ಒಂದು ಎಕ್ಸಾಂಪಲ್. ಇವೆಲ್ಲ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಎಂಟಿಟಿ ಅಂತಂದರೆ ಏನು, ನಾವು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತಿದ್ವಲ್ಲ ಅದು ಎಂಟಿಟಿ ಎಂದಾಗ ನಾವು ನೋಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದರೆ ವಾಟರ್ ಬಾಟಲು ಒಂದು ಎಂಟಿಟಿ ಅಂತ ನೋಡೋದಾದರೆ ಅದರ ಹೈಟು, ಕಲರು, ಕೆಪಾಸಿಟಿ ಏನಿದೆ ಅದೆಲ್ಲ ನಾವು ಆಟ್ರಿಬ್ಯೂಟ್ ಅಂತ ನೋಡ್ಬೋದು. ವಾಟರ್ ಬಾಟಲ್ ನಾವು ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಡೇಟಾ ನೋಡಿದ್ವಿ. ಡೇಟಾಬೇಸ್ ಅಂದರೆ ಏನು ಅಂತ ನೋಡೋದಾದರೆ ಡೇಟಾಬೇಸ್ ಇಸ್ ಎ ಪ್ಲೇಸ್ ವಿಚ್ ಸ್ಟೋರ್ಸ್ ದಿ ಡೇಟಾ. ನಾವು ಎಲ್ಲ ಡೇಟಾನ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಬೋದು. ಯಾವ ಥರ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಮತ್ತು ಒಂದು ಆರ್ಗನೈಸ್ಡ್ ಮ್ಯಾನರಲ್ಲಿ, ಆರ್ಡ್ರ್ ವೈಸ್ ಆಗಿ ಮತ್ತು ಒಂದು ಸಿಸ್ಟಮ್ಯಾಟಿಕ್ ಆಗಿ ಡೇಟಾನ ನಾವು ಸ್ಟೋರ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಡೇಟಾನ ಸ್ಟೋರ್ ಮಾಡೋ ಪ್ಲೇಸ್ನ ಡೇಟಾಬೇಸ್ ಎಂಬುದಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಬ್ಬರು ಸ್ಟೂಡೆಂಟ್ ಆಗಿದ್ವಿ ಅಂತಂದರೆ ಒಂದು PPT ಏನಾದರೂ ಪ್ರೆಸೆಂಟ್ ಮಾಡಬೇಕಾದ್ರೆ ಆ PPT ನಾವು ಹಾರ್ಡ್ ಡಿಸ್ಕಿಗೆ ಹಾಕ್ತೀವಿ. ಆ ಹಾರ್ಡ್ ಡಿಸ್ಕ್ನ ನಾವು ಪೆನ್ಡ್ರೈವಿಗೆ ಪ್ಲಗ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ಏನು ನಾವು PPT ಶೋ ಮಾಡಬೇಕಾಗಿರುತ್ತೆ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಡೇಟಾಬೇಸ್ ಅನ್ನೋ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಡೇಟಾಬೇಸ್ ಅಂತ ಕರಿತೀವಿ. ಈ ಡೇಟಾಬೇಸ್ನ ನಾವು ಈ ಡೇಟಾಬೇಸ್ನ ನಾವು ಯೂಸ್ ಮಾಡಬೇಕಂತಂದರೆ ಕೆಲವೊಂದು ಬೇಸಿಕ್ ಆಪರೇಷನ್ಸ್ ಇದ್ದಾವೆ. ಆ ಒಂದು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಒಂದು ಶಾರ್ಟ್ ಫಾರ್ಮ್ ಇದೆ, ಅದೇನೆಂದರೆ ಕರ್ಡ್ ಅಂತ ನಾವು ನೋಡ್ಬೋದು. ಕರ್ಡ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಕ್ರಿಯೇಟ್, ರೀಡ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ಈ ಒಂದು 4 ಆಪರೇಷನ್ಸ್ನ ಯೂಸ್ ಮಾಡ್ಕೊಂಡು ಡೇಟಾಬೇಸ್ನ ಆಪರೇಷನ್ ಮಾಡ್ಬೋದು. ನೆಕ್ಸ್ಟು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತಂದರೆ ಇಟ್ ಈಸ್ ಒಂದು ಸಾಫ್ಟ್ವೇರ್. ಇಟ್ ಈಸ್ ಯೂಸ್ ಟು ಮೇಂಟೈನ್ ಆ್ಯಂಡ್ ಮ್ಯಾನೇಜ್. ಒಂದು ಡೇಟಾಬೇಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಮತ್ತು ಅದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಇದು ಏನು ಪ್ರೊವೈಡ್ ಮಾಡುತ್ತಪ್ಪ ಅಂದರೆ 2 ಫೀಚರ್ಸ್ನ ಪ್ರೊವೈಡ್ ಮಾಡುತ್ತೆ. ಒಂದು ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ, ಇನ್ನೊಂದು ಅಥಾರೈಸೇಷನ್ನ ಪ್ರೊವೈಡ್ ಮಾಡುತ್ತೆ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಫಸ್ಟ್ ಡೇ ಕ್ಲಾಸು. ಥ್ಯಾಂಕ್ ಯು.